ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ನೋಡ್ತಾ ಸಂಡೇ ಬಂದೇ ಹೋಯಿತು. ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ವೆಜಿಟೇಬಲ್ದು ಪಲ್ಯ ಮಾಡಿದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ಮನೇಲಿ ನಾಷ್ಟ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಬನ್ನಿ ಬೆಂದೈತಾ ಅಂತ ನೋಡೋಣ. ಇನ್ನೇನು ಆಲ್ರೆಡಿ ಬೆಂದಿರಬೇಕು. ಬೆಂದಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಬೆಂದರೆ ಆಯಿತು. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ನಂದು ವಾಯ್ಸು ಯಾಕೋ ನೆನ್ನೆಯಿಂದ ಸ್ವಲ್ಪ ಮೈಗೆ ಲೈಟಾಗಿ ಆಗ್ತಾ ಇರಲಿಲ್ಲ. ಬೆಳಗ್ಗೆನೇ ಎದ್ದು ನಾನು ಫ್ರೆಂಡ್ಸ್ ಹಾಟ್ ವಾಟ್ರು ಮತ್ತು ಅದಕ್ಕೊಂದು ಗ್ರೀನ್ ಕಲರ್ ಟ್ಯಾಬ್ಲೆಟ್ ಬರುತ್ತೆ, ಅದು ಸ್ವಲ್ಪ ಸುಣ್ಣ ಎಲ್ಲ ಹಾಕ್ಕೊಂಡು ಶಾಖ ತಗೊಂಡ್ಮೇಲೆ ಸಾಲ್ಟ್ ಹಾಕ್ಕೊಂಡು ಗಾಗಲ್ಸ್ ಮಾಡಿದ್ದೀನಿ. ಗಂಟಲು ವಾಯ್ಸ್ ಕಟ್ಕೊಂಡಿದ್ದಕ್ಕೆ ಫ್ರೆಂಡ್ಸ್, ಯಾರ್ಯಾದರೂ ಒಂದೇ ಸಮ ಇರೋಕ್ಕಾಗಲ್ಲ ಅಲ್ವಾ, ಒಂದೊಂದು ಟೈಮ್ ಹಂಗೆ ಆಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಏನೂ ತರಕಾರಿ ಇಲ್ಲ, ಬರೀ ಬೀನ್ಸು ಮತ್ತು ಕ್ಯಾರೆಟು, ಒಂದು ಸ್ವಲ್ಪನೇ ಬಟಾಣಿ ಟೊಮೊಟೊ ಇತ್ತು. ಬೀನ್ಸು ಮತ್ತು ಕ್ಯಾರೆಟ್ ಇತ್ತು ಫ್ರೆಂಡ್ಸ್. ಸ್ವಲ್ಪನೇ ಮಾಡಿದ್ದೀನಿ, ಏನಿದೆ ಪಲ್ಯ ಅಷ್ಟೊಂದು ಮಾಡೋದು ಅಂತ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, 2 ಸಲ ಹಾಕ್ಬಿಟ್ಟಿದ್ದೀನಿ ಸಾಂಬಾರು ಪುಡಿ. ಖಾರ ಆಗುತ್ತೆ. ಇವತ್ತೇ ಫಸ್ಟ್ ಮಾಡಿರೋದು ಸಾಂಬಾರು ಪುಡಿ. ಖಾರ ನನಗೆ ಅನ್ನಿಸ್ತಾ ಇದೆ, ಇನ್ನು ಅವರೆಲ್ಲ ಖಾರ ತಿನ್ನೋರೆ ಅಲ್ವಾ, ಸರಿ ಹೋಗುತ್ತೆ ಬಿಡಿ ಫ್ರೆಂಡ್ಸ್. ಇವಾಗ ಏನು ಮಾಡೋ ಹಾಗಿಲ್ಲ, ಅದು ಫುಲ್ಲು ಸ್ವಲ್ಪ ಖಾರ ಆಗಿದೆ. ಈಗ ಬೆಂದಿದೆ ಫ್ರೆಂಡ್ಸ್. ನೋಡೋಣ, ಇನ್ನೊಂದು ಟೊಮೊಟೊ ಕಟ್ ಮಾಡ್ತೀನಿ, ಆವಾಗ ಖಾರ ಕಮ್ಮಿ ಆಗುತ್ತಾ. ಅದಾದಮೇಲೆ ಫ್ರೆಂಡ್ಸ್ ಬನ್ನಿ, ಕಲ್ಲರ್ ಇವತ್ತೇ ಸಾಂಬಾರು ಪುಡಿ ಮಾಡಿದೆ ಫ್ರೆಂಡ್ಸ್. ಸಾಂಬಾರು ಪುಡಿ ಅಂದರೆ ಮಿಕ್ಸ್ ಮಾಡ್ಕೊಂಡು ಬಂದಿಟ್ಟಿದೆ. ಇನ್ನು ಇಲ್ಲಿ ಫ್ರೆಂಡ್ಸ್ ರಾತ್ರಿದು ರೈಸ್ ಇತ್ತು, ಸುಮ್ಮನೆ ಯಾಕೆ ವೇಸ್ಟ್ ಆಗಬೇಕು ಅಂತ ಪುಳಿಯೋಗರೆ ಮಾಡಿದ್ದೀನಿ ನೋಡಿ. ಪುಳಿಯೋಗರೆ ಪುಡಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಪುಳಿಯೋಗರೆನೂ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಇನ್ನೇನು ಪಲ್ಯ ಆಲ್ರೆಡಿ ಬೆಂದಿದೆ, ಇಳಿಸ್ತೀನಿ. ಸಾಂಬಾರು ಪುಡಿ ಕಲ್ಲರ್ ನೋಡಿ ಫ್ರೆಂಡ್ಸ್. ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡೆ. ಅದು ಮೆಣಸಿನ್ಕಾಯಿ ತುಂಬಾ ಕಲ್ಲರ್ ಇತ್ತು, ಹಂಗಾಗಿ ಕಲ್ಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಡ್ಲಿ ಫ್ರೆಂಡ್ಸ್. ನಾನು ಯಾವಾಗಲೂ ನಿಮಗೆ ಗೊತ್ತು ಮುರಿದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಅಷ್ಟು ಮೃದುವಾಗಿ ಬಂದಿದೆ. ಈಗ ಇಡ್ಲಿನ ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್, ಅದನ್ನು ಎತ್ತಿ ಹಾಟ್ ಬಾಕ್ಸ್ಗೆ ಹಾಕಬೇಕು. ತೋರಿಸ್ತೀನಿ ಬನ್ನಿ ನಿಮಗೆ ಪ್ಲೇಟಲ್ಲಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ತೆಗಿತೀನಿ ಫ್ರೆಂಡ್ಸ್. ಡೈಲಿ ಏನು ನಾಷ್ಟ ಮಾಡೋದು, ಒಂದು ದಿವಸ ಆದರೆ ಏನಾದರೂ ಮಾಡ್ಬೋದು ನೀವು ನಾವು. ಹಂಗಾಗಿ ಫ್ರೆಂಡ್ಸ್, ಸಾಂಬಾರು ಪುಡಿ ಅಂದರೆ ನಾನು ಮಾಡಿಸ್ಕೊಬಂದು ಎಷ್ಟೋ ದಿವಸ ಆಗಿತ್ತು, ಹಳೇದು ಖಾಲಿ ಆಗಿತ್ತು. ಅದಕ್ಕೆ ಹೊಸ ಸಾಂಬಾರು ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಏನು ಮೆಣಸಿನ್ಕಾಯಿ ಖಾರ ಆಗಿರೋದು ತಂದಿದ್ನಲ್ಲ, ಹಂಗಾಗಿ ನೋಡಿ ಫ್ರೆಂಡ್ಸ್, ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಇಡ್ಲಿ ಮತ್ತು ಪಲ್ಯ ಚಟ್ನಿ ಮಾಡಿದ್ದೀನಿ. ಯಾಕೆಂದರೆ ಪಲ್ಯ ಅಂದರೆ ಸ್ವಲ್ಪ ತಿನ್ಬೋದಲ್ಲ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇನ್ನು ನಾನಿಲ್ಲಿ ಇಡ್ಲಿ ಯಾರು ತಿಂದಿಲ್ಲ. ಇಡ್ಲಿ ಡೈಲಿ ನಿಮಗೂ ನಾಷ್ಟ ಮಾಡಿ ಬೇಜಾರಾದರೆ ಈ ಥರ ಇಡ್ಲಿ ಮಾಡಿ ಫ್ರೆಂಡ್ಸ್. ಇಡ್ಲಿನ ಕ್ಲೋಸ್ ಮಾಡೋಣ. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನಾನು ಕಡಲೆ ಕಾಯಿ ಮತ್ತು ಪುದೀನ, ತೆಂಗಿನಕಾಯಿ, ಕಡಲೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು ಹಾಕಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೀನಿ. ಬೆಳ್ಳುಳ್ಳಿ ಹಾಕಲಿಲ್ವೇನೋ ಫ್ರೆಂಡ್ಸ್, ಮರ್ತುಬಿಟ್ಟೆ ನಿಮ್ಗೆ ಹೇಳುವಾಗ. ಇವಾಗ ನೆನಪು ಬರ್ತೈತೆ. ಇನ್ನಷ್ಟು ಸೌತೆಕಾಯಿ ನೆನ್ನೆ ಕಟ್ ಮಾಡಿದ್ದಿತ್ತು, ಅದನ್ನು ಫ್ರಿಜ್ಜಿಂದ ತಗೊಂಡು ಬಂದು ಇಟ್ಟಿದ್ದೀನಿ ಇವಾಗ ತಿನ್ನೋಕ್ಕೆ. ಇನ್ನು ಬನ್ನಿ, ಆಯಿತು. ಇದು ಇಡ್ಲಿದು ಮುಗೀತು ಫ್ರೆಂಡ್ಸ್, ತೆಗ್ದಿದ್ದಾಯಿತು, ಎಲ್ಲ ಆಯಿತು. ಇನ್ನು ಫ್ರೆಂಡ್ಸ್, ಜ್ಯೂಸ್ ಯಾವ್ದು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಜ್ಯೂಸು ನಾನು ಯಾವ್ದು ಮಾಡಿದ್ದೀನಿ ಅಂದರೆ, ಇವತ್ತು ಬೀಟ್ರೋಟ್ ಖಾಲಿಯಾಗಿತ್ತು, ಅದಕ್ಕೆ ಲೆಮನ್ನು ಮತ್ತು ನಲ್ಲಿಕಾಯಿ ಇನ್ನೂ ಇದೆ ಫ್ರೆಂಡ್ಸ್. ಈ ವೀಕೆಲ್ಲ ಆಗುತ್ತೆ, ಯಾಕೆಂದರೆ ನಾವು ಡೈಲಿ ಕುಡಿಯೋದಲ್ಲ, ಹಾಗಾಗಿ ನಾನು ಒಂದೊಂದೇ ಕಟ್ ಮಾಡಾಕ್ತೀನಿ. ಇಲ್ಲಿ ಇನ್ನು ಫ್ರೆಂಡ್ಸ್ ಪಾತ್ರೆ ಇವಾಗ ಇಡ್ಲಿ ಮಾಡಿರೋದಷ್ಟು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಫ್ರೆಂಡ್ಸ್. ಎಲ್ಲ ಪಾತ್ರೆನೂ ನಾನು ಎದ್ದ ತಕ್ಷಣವೇ ವಾಶ್ ಮಾಡಿದೆ. ಇನ್ನು ಇಡ್ಲಿದೊಂದು ಪಾತ್ರೆ ಐತೆ, ಅದು ಬಿಸಿ ನೀರು ಕಾಯಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡೋಣ, ಇಟ್ಕೊಂಡು ಟೊಮೊಟೊನ ಕಟ್ ಮಾಡಿ ಹಾಕ್ತೀನಿ. ಆವಾಗೇನಾದ್ರು ಸ್ವಲ್ಪ ಖಾರ ಕಮ್ಮಿ ಆಗುತ್ತಾ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಏನು ಅಂದರೆ, ನಾನು ಇವತ್ತೇ ಸಾಂಬಾರು ಪುಡಿನ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೆ ಖಾರ ಜಾಸ್ತಿ ಆಗೋಯ್ತು ಏನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್.
ಬೆಳಗ್ಗೆ ಕಲ್ಲರ್ ತೋರಿಸ್ತೀನಿ. ಇನ್ನು ಬತ್ತಾಯ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲ್ಲರ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಎಲ್ಲ ಪುಡಿನೂ ನಾನೇ ಮನೇಲಿ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿದ್ದೀನಿ, ಆದರೆ ಒಂದು ಪಾವ್ಗೆ 2 ಮಿಕ್ಸ್ ಮಾಡಬೇಕು, ಅದೇ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ಖಾರ ಅನ್ನಿಸ್ತಾ ಇದೆ. ಅದು ಇಷ್ಟು ಹಾಕಿದ್ದೀನಿ ಸಾಂಬಾರು ಪುಡಿನ, ಸ್ವಲ್ಪ ಹಾಕ್ಬೇಕಿತ್ತೇನೋ. ಇರಲಿ ಫ್ರೆಂಡ್ಸ್. ನೋಡಿ ನಾನು ಈ ಥರ ರೆಡಿ ಮಾಡಿ, ಇದು ಒಂದು 3/4 kg ಅಷ್ಟು ಹಿಡಿಯುತ್ತೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಖಾರದ ಪುಡಿನ 1 kg ಮಾಡಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಪುಡಿ ಆಗೋಯ್ತು. ಇಲ್ಲಿ ನೋಡಿ ಸಾಂಬಾರು ಪುಡಿ ಸ್ವಲ್ಪ ಇದೆ, ಏನಕ್ಕೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ಕಾಳುಗಳು ತಂದು ಫಿಲ್ ಮಾಡ್ಕೊಂಡು ಅಷ್ಟೊಂದೇನು ತಂದು ಮಾಡ್ಕೊಳ್ಳಲ್ಲ. ಇಲ್ಲಿ ಫ್ರೆಂಡ್ಸ್ ನೋಡಿ, ಪುಳಿಯೋಗರೆದು ಪುಡಿ, ಇದು ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲಿ ಅವಳದು ಪುಡಿ ರೆಡಿ ಮಾಡಿಟ್ಟಿದ್ದಾಳೆ. ಹಂಗಾಗಿ ಫ್ರೆಂಡ್ಸ್, ಸಾಂಬಾರು ಪುಡಿನ ಇವತ್ತೇ ಜಸ್ಟ್ ಮಿಕ್ಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದೇ ನನಗೆ 2-3 ತಿಂಗಳಾಗುತ್ತೆ ಈ ಡಬ್ಬದ ತುಂಬಾ. ನಮ್ಮ ಮನೇಲಿ ಖಾರ ಜಾಸ್ತಿ ನಾವು ತಿನ್ನಲ್ಲ ಫ್ರೆಂಡ್ಸ್. ಏನೋ ಇವತ್ತೇ ನೋಡಿದ್ರೆ ಇಷ್ಟು ಖಾರ ಆಗಿದೆ. ಅದಕ್ಕೊಂದು ಟೊಮೊಟೊ ಕಟ್ ಮಾಡಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಒಂದೇ ಒಂದು ಟೊಮೊಟೊ ಕಟ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಡ್ಯೂಟಿ ಸೆಕೆಂಡ್ಸ್ ಇಟ್ಕೋಬೇಕು. ನೀವು ಅಷ್ಟೇ ಡೈಲಿ ಏನು ಒಂದೇ ನಾಷ್ಟ ತಿನ್ನಬೇಕು ಅಂತೇನಿಲ್ಲ ಫ್ರೆಂಡ್ಸ್, ಅಲ್ವಾ. ಇವತ್ತು ಬೀಟ್ರೋಟ್ ತರಕ್ಕೆ ನಾನು ಅಂಗಡಿಗೆ ಹೋಗಿಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಿ ನೋಡಿದ್ದೀರಾ ಎಷ್ಟೊಂದು ಮಳೆ ಬರ್ತಾಯಿದೆ ಅಂತ. ನಾನು ಬರೋದು 11:30 ಫ್ರೆಂಡ್ಸ್. ಇವತ್ತಿಂದ ಒಂದು ಸ್ವೆಟ್ರ್ ತೊಗೊಂಡೋಗ್ಬೇಕು, ತುಂಬಾ ಚಳಿ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಆಯಿತು. ನಾನೇನು ಪ್ಲೇಟು ಗೀಟು ಯೂಸ್ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಕೈಯೆಲ್ಲ ಎತ್ತಿ ಹಾಕ್ತೀನಿ. ಬನ್ನಿ ಈಗ ಫ್ರೆಂಡ್ಸ್ ನೋಡಿ, ಖಾರ ಆಗಿತ್ತಲ್ಲ, ಅದಕ್ಕೆ ಇನ್ನೊಂದು ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ಅದೇನು ಟೊಮೊಟೊ ನಿಮಗೆ ಗೊತ್ತಲ್ಲ, 5 ನಿಮಿಷಕ್ಕೆ ಬೇಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಖಾರ ಆಗಿದ್ರೆ ಫ್ರೆಂಡ್ಸ್ ಆಲೂಗೆಡ್ಡೆನೂ ಹಾಕ್ಬೋದು, ನಿಮ್ಮ ಇಷ್ಟ. ನಂದು ಆಲೂಗೆಡ್ಡೆ ನಮ್ಮ ಮನೇಲಿ ಖಾಲಿ ಆಗಿತ್ತು. ಟೊಮೊಟೊ ಒಂದು ಹಾಕಿದ್ದೀನಿ, ಬೇಕಿದ್ರೆ ನೀವು ಹುಳಿ ಬಿಟ್ಕೊಳ್ಳಿ. ನಾನು ಯಾವ ಹುಳಿನೂ ಬಿಟ್ಟಿಲ್ಲ ಫ್ರೆಂಡ್ಸ್. ನೋಡೋಣ ಈಗ ಇದು ಯಾವ ಥರ ಆಗುತ್ತೆ ಅಂತ. ಚೂರು ಲೆಮನ್ ಬಿಡ್ತೀನಿ ತಡೀರಿ ಫ್ರೆಂಡ್ಸ್, ಬೇಯ್ಲಿ. ಲೆಮನ್ ಹಿಂಡಿರೋದು ಐತೆ. ಇನ್ನು ಫ್ರೆಂಡ್ಸ್ ನೋಡಿ, ಸ್ವಲ್ಪ ಲೆಮನ್ನ ಬಿಟ್ಟಿರ್ತೀನಿ, ಸಾಕು. 1-2 ಏನೋ ಮತ್ತೆ ಮಾಡೋಕ್ಕೆ ಹೋಗ್ತದೆ ಫ್ರೆಂಡ್ಸ್. ಮಜ್ಜಿಗೆ ಮೆಣಸಿನ್ಕಾಯಿ ಬೇರೆ ಮೇಲೆ ಒಣಗಾಕಿದ್ದೀನಿ. ಡೈಲಿ ಮಳೆ ಬರುತ್ತೆ ಬಿಡಿ. ಇವತ್ತು ನೆನಪು ಮಾಡ್ಕೊಂಡು ಸ್ವೆಟ್ರ್ ತಗೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡಿದವ ಫ್ರೆಂಡ್ಸ್, ಇಷ್ಟು ಇವತ್ತಿಂದು ನಾಷ್ಟ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್, ಪಲ್ಯ ಇನ್ನೊಂದು ಸ್ವಲ್ಪ ಬೆಂದರೆ ಅದು ರೆಡಿ ಆಯಿತು ಫ್ರೆಂಡ್ಸ್. ಬರೀ ಟೊಮೊಟೊ ಮಾತ್ರ ಬೇಯಬೇಕು. ಗಾಳಿನೂ ಸಖತ್ತು ಜಾಸ್ತಿ ಬೀಸ್ತಾ ಇದೆ. ಏನೋ ಈ ವೆದರ್ಗೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ವಾಯ್ಸ್ ಈ ಥರ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಇನ್ನೊಂದು 2 ಸೆಕೆಂಡ್ ಬೆಂದರೆ ಪಲ್ಯ ರೆಡಿ ಆಯಿತು. ಪಲ್ಯ ಇಲ್ಲ ಅಂದ್ರೂ ಚಟ್ನಿ ಇದೆಯಲ್ಲ ಫ್ರೆಂಡ್ಸ್, ಯಾವುದ್ರಲ್ಲಾದರೂ ತಿನ್ಬೋದಲ್ಲ. ಇನ್ನು ಬಟ್ಟೆ ಒಂದು ಐರನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ಬಟ್ಟೆ ಐರನ್ ಮಾಡಿ ಇದು ಮಾಡಬೇಕು. ಒಂದೇ 1 ನಿಮಿಷ ತಡಿ ಫ್ರೆಂಡ್ಸ್, ಮತ್ತೆ ಕಾಯಿ ಹಾಕೋಣ. ಅದು ಇವತ್ತೇ ಸಾಂಬಾರು ಪುಡಿನ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಗಾಳಿಗೆ ನಿಮಗೆ ಕಾಣಿಸ್ತಾ ಇದೆಯಾ ಸ್ಟವ್ ಯಾವ ರೀತಿ ಉರಿದಂಗೆ ಇದಾಗ್ತಾ ಇದೆ ಅಂತ? ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ನಿಮಗೆ? ಆ ಥರನೇ ಕಾಯಿ ಒಂಚೂರು ಹಾಕಿದ್ದೀನಿ ಫ್ರೆಂಡ್ಸ್. ಏನು ಫ್ರೆಂಡ್ಸ್, ನೋಡೋಕೆ ಹೋಗ್ಬೇಕು. ಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ತರಬೇಕು. ಇಷ್ಟೇ ಫ್ರೆಂಡ್ಸ್, ಮುಗೀತು ಪಲ್ಯದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನೋಡೋಕೆ ಹೋಗ್ತದೆ ಫ್ರೆಂಡ್ಸ್. ಮೆಣಸಿನ್ಕಾಯಿ ಮೇಲೆ ಹಾಕಿದ್ದೀನಿ, ತರೋಣ ಅಂತ ಅನ್ಕೋತೀನಿ. ಏನೋ ಮಳೆ ಬಂದು ಹೋಗೋದೇನೋ ಫ್ರೆಂಡ್ಸ್, ಸೋನೆ ಥರ. ಇಷ್ಟು ಗಟ್ಟಿಯಾಗಿ ಪಲ್ಯ ರೆಡಿಯಾಯಿತು. ಈಗ ಸ್ಟವ್ನ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೆಂಡ್ಸ್ ಮಳೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಿಸಿಲಿತ್ತು. ವಿಂಡೋದಲ್ಲಿ ಕಾಣಿಸ್ತಾ ಇದೆಯಾ? ಮೋಡ ಮುಚ್ಕೊತು. ಯಾವುದಕ್ಕೂ ಫ್ರೆಂಡ್ಸ್ ನಾನು ಹೋಗಿ ಮಜ್ಜಿಗೆ ಮೆಣಸಿನ್ಕಾಯಿನ ತಂದುಬಿಡ್ತೀನಿ ಫ್ರೆಂಡ್ಸ್. ಹೇಳೋಕ್ಕಾಗಲ್ಲ ಮಳೆನ ಅಲ್ವಾ. ಆದರೆ ಗಾಳಿನೂ ಅಷ್ಟೇ ಬೀಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಗಾಳಿ ಕಾಣಿಸ್ತಾ ಇದೆಯಾ? ಇಷ್ಟು ಗಾಳಿ ಬೀಸ್ತಾ ಇದೆ.
ಇಷ್ಟು ಗಟ್ಟಿಯಾಗಿ ನಾನು ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.